ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತುಂಬ ಚರ್ಚೆಗಳು ಆದವು. ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ಕಾರದ ವತಿಯಿಂದ ಈಗಾಗಲೇ ಅಂತಿಮ ನಿರ್ಧಾರವನ್ನು ಸಹ ಕೈಗೊಳ್ಳಲಾಗಿರುತ್ತೆ. ಮಾನ್ಯ ನ್ಯಾಯಾಲಯದ ನಿರ್ದೇಶನದಂತೆ ಈಗಾಗಲೇ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗಿದ್ವು. ಆದರೆ ಇದರ ನಡುವೆನೇ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಾನ್ಯ ಘನ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಸ್ತುತ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಸವಿವರವಾಗಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿದರೆ ತಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸ್ನೇಹಿತರೆ, ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇರತಕ್ಕಂತಹ ರೋಸ್ಟರ್ ಏನು 56% ಏನು ನಿಗದಿಪಡಿಸಲಾಗಿರುತ್ತೆ ಒಳ ಮೀಸಲಾತಿಯಲ್ಲಿ ಹೊಸದಾಗಿ, ಆ 56 ಮೀಸಲಾತಿ ಏನಿರುತ್ತೆ ಅದನ್ನು 50% ಅಷ್ಟೇ ನಿಗದಿಪಡಿಸಬೇಕಂತ ಹೇಳಿ ಮಾನ್ಯ ಹೈಕೋರ್ಟ್ ನಿರ್ದೇಶನವನ್ನು ನೀಡಿರುತ್ತೆ. ಇದು ಯಾಕಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದ ಒಂದು ರಿಸರ್ವೇಷನ್ನ ಪರಿಮಿತಿಯನ್ನು ದಾಟಿದೆ ಅಂತಕ್ಕಂತಹ ಒಂದು ವಾದವನ್ನು ಇಡ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಯಾವಾಗಲೂ ಕೂಡ 50% ಇರತಕ್ಕಂತಹ ಒಂದು ರಿಸರ್ವೇಷನ್ ಏನಿರುತ್ತೆ ಅದು ದಾಟಬಾರ್ದು ಅಂತಕ್ಕಂತಹ ಮಹತ್ವದ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು 2-3 ಪ್ರಕರಣಗಳು ಸಹ ಮಾನ್ಯ ಹೈಕೋರ್ಟ್ನ ಮೆಟ್ಟಿಲು ಏರಿರ್ತವೆ ಸ್ನೇಹಿತರೆ. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಕರಣ ಅಂತ ಹೇಳಿದರೆ ಈಗಾಗಲೇ ನಿನ್ನೆ ರೀಸೆಂಟಾಗಿ ಒಂದು ಹಿಯರಿಂಗ್ ಇತ್ತು. ಅಂದರೆ 17 ಏಪ್ರಿಲ್ 2026ಕ್ಕೆ ಒಂದು ಹಿಯರಿಂಗ್ ಇತ್ತು. ಅದು ಮಾನ್ಯ ಹೈಕೋರ್ಟ್ ನ್ಯಾಯಪೀಠದ ಮುಂದೆ ಪ್ರಕರಣದ ವಿಚಾರಣೆಯನ್ನು ಕೈಗೊಳ್ಳಲಾಗಿತ್ತು. ಆದರೆ ಅದನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ ಸ್ನೇಹಿತರೆ. ಹಾಗಿದ್ರೆ ಮುಂದೂಡಿರ್ತಕ್ಕಂಥದ್ದು ಎಷ್ಟು ದಿನ ಅಂತ ಹೇಳಿದ್ರೆ ನೆಕ್ಸ್ಟ್ ಮೇ ಜೂನ್, ಅಂದರೆ 15th ಜೂನ್ 2026. ಹಾಗಾಗಿ ಇನ್ನೂ 2 ತಿಂಗಳ ಕಾಲ ಇದಕ್ಕೆ ಸ್ಪಷ್ಟವಾದ ಒಂದು ನಿಖರವಾದ ಒಂದು ವಾದಗಳು ಮಂಡನೆ ಆದರೆ ಅಲ್ಲಿ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ಥರನಾಗಿ ನಿರ್ಧಾರ ಕೈಗೊಳ್ಳಬಹುದು. ಸಾಮಾನ್ಯವಾಗಿ ಈ ಎಲ್ಲ ಲಕ್ಷಣಗಳನ್ನು ನೋಡಿದರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ವಿಳಂಬ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ಹತಾಶರಾಗದೆ ಈ ಒಂದು ಸುಸಮಯವನ್ನು ತಾವು ಅಧ್ಯಯನದಲ್ಲಿ ತೊಡಗಿಸಿದ್ದೇ ಆದರೆ ಖಂಡಿತವಾಗ್ಲೂ ಆಗ್ತಕ್ಕಂತಹ ಮುಂಬರುವ ಎಲ್ಲ ನೇಮಕಾತಿಗಳಲ್ಲಿ ತಾವು ಸೆಲೆಕ್ಷನ್ ಆಗುವುದರಲ್ಲಿ ನಿಸ್ಸಂದೇಹವೇ ಇಟ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೇಮಕಾತಿಗಳು ಯಾವಾಗಲೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ನಡೆಯೋದಿಲ್ಲ. ಅದಕ್ಕೆ ತಕ್ಕನಾಗಿ ನಾವು ತಯಾರಿಯನ್ನು ನಡೆಸ್ಕೋಬೇಕಾಗುತ್ತೆ. ಹಾಗಾಗಿ ತಮ್ಮ ಎಲ್ಲ ಸಿದ್ಧತೆಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಸ್ನೇಹಿತರೆ. ನಿರಂತರ ಸುದ್ದಿಗೋಸ್ಕರ ಹಾಗೂ ವಿವಿಧ ನೇಮಕಾತಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದ.